ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ. ಫ್ರೆಂಡ್ಸ್, ಗುರು ಮಿನಿ ಟ್ರಕ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅವಾಗೆ ಒಂದು ವಾರ ಆಯಿತು ಡ್ಯೂಟಿ ಮಾಡಿ ಗಾಡಿ ಇಲ್ಲಿ ನಿಲ್ಲಿಸಿದ್ದೆ. ಸ್ವಲ್ಪ ಗಾಡಿಗೆ ನೀರು ಹಾಕಿ ಇವತ್ತು ಡ್ಯೂಟಿ ಹೋಗೋಣ ಬನ್ನಿ. ನೀರು ಹಾಕೋಷ್ಟೊತ್ತು ಡ್ಯೂಟಿನೇ ಬಂದೈತೆ. ಇಲ್ಲಿದ್ದ ಪಿಕಪ್ ಹೋಗ್ಬೇಕು. 7:30 ಡ್ಯೂಟಿ ಆನ್ ಮಾಡಿದ್ರೆ ಇವಾಗ 9:45 ಆಗೈತೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ ಸೋಲ್ದೇವನಹಳ್ಳಿ ಬಿದ್ದೈತೆ. ಬಿದ್ದಿರೋದು ಪಿಕಪ್ಪು ಸೋಲ್ದೇವನಹಳ್ಳಿ. ಡ್ರಾಪ್ ಬಂದುಬಿಟ್ಟೆ ವೈಟ್ ಫೀಲ್ಡ್ ಬಿದ್ದೈತೆ. ಅಮೌಂಟು 1250 ರೂಪಾಯಿ ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಏನೋ AC ಬಾಕ್ಸ್ ಐತಂತೆ. ಸರಿ ಸರ್, ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಇಲ್ಲಿದ್ದ ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್ಗೆ. ಇಲ್ಲಿದ್ದ 2.5 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಅದೇ ಮೇನ್ ರೋಡು. ಇವಾಗ ತಾನೇ ಬಂದಿದ್ದೀನಿ ಪಿಕಪ್ ಲೊಕೇಶನ್ಗೆ. ಟೈಮ್ ಅವಾಗೆ 10:15 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಇದು ಗೋಡನ್ಗೆ ಎಷ್ಟು ಸರಿ ಬಂದಿದ್ದೀನಿ ಐಟಮ್ ತಗೊಂಡು. ಒಂದು ಮಿಷನ್ ಏಸಿದು ಕಡಿಮೆ ಇತ್ತು, ಹಂಗಾಗಿ ಡೀಸೆಲ್ ಹಾಕಿಸ್ತಾ ಇದ್ದೀನಿ. ಊರಿಂದ ಬರ್ತಲು ಫಸ್ಟ್ ಟೈಮ್ ಡೀಸೆಲ್ ಹಾಕಿಸ್ತಾ ಇದ್ದೀನಿ. 1000 ರೂಪಾಯಿ ಡೀಸೆಲ್ ಹಾಕಿಸ್ತಾ ಇದ್ದೀನಿ. ನೋಡೋಣ ಎಷ್ಟು ಡ್ಯೂಟಿ ಆಗುತ್ತೆ. ಇಲ್ಲಿದ ಲೆಫ್ಟ್ ಎತ್ಕೊಂಡು BL ಹತ್ರ ಒಂದೇ ರೋಡು, ಔಟ್ ಆಫ್ ರಿಂಗ್ ರೋಡು. ಸಿಕ್ಕಾಬಟ್ಟೆ ಫುಲ್ ಜಾಮ್ ಅಂದರೆ ಜಾಮ್. ಟಿನ್ ಫ್ಯಾಕ್ಟ್ರಿ ತಗೊಂಡು ಜಾಮ್ ಐತಿ. ರಾಮಮೂರ್ತಿ ನಗರ ಐತ. ನಾವಿಲ್ಲೇ ಲೆಫ್ಟ್ ಎತ್ಕೊಂಡು ಅಂಡರ್ಪಾಸ್ ಒಳಗಡೆ ಹಸಿ ಹೋಗ್ತೇವೆ. ಆ ಕಡೆ ಜಾಮ್. ಒಂದೇ ಸರಿ ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಕಸ್ತೂರಿ ಅಂಡರ್ಪಾಸ್ ಹತ್ರ ಸೀದಾ KR ಪುರಂ ಕೆಳಗಡೆ ರೈಲ್ವೆ ಸ್ಟೇಷನ್ ಐತಲ್ವ, ಅಲ್ಲಿಗೆ ಹೋಗುತ್ತೆ ರೋಡು. ಇದೇ ಅಂಡರ್ಪಾಸ್. ಇಲ್ಲಿ ರೈಟ್ ಎತ್ಕೊಂಡು ಯೂ ಟರ್ನ್ ಮಾಡ್ಕೊಂಡು ತಿರ್ಗಾ ಲೆಫ್ಟ್ ಸೈಡ್ಗೆ ಹೋಗೋದು. 5:45 ಹೈಟ್ ಇರೋದಾದ್ರೆ ಗಾಡಿ ಪಾಸ್ ಆಗುತ್ತಿಲ್ಲ. ಆ ಕಡೆ ರೋಡು ಜಾಮ್ ಅಂತ ಈ ಕಡೆ ರೋಡಿಗೆ ಬಂದರೆ ಈ ಕಡೆನೂ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಮೇನ್ ರೋಡು ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಟೈಮ್ 12:25 ಆಗೈತೆ. ಇವಾಗ ತಾನೇ ವೈಟ್ ಫೀಲ್ಡು ಇದ್ರ ಹತ್ರ ಬಂದಿದೆ, ಸಿಗ್ನಲ್ ಹತ್ರ. ಇನ್ನು ಇಲ್ಲಿದ್ದ ಒಂದು ಅರ್ಧ ಕಿಲೋಮೀಟ್ರ್ ಐತೆ. ಸಿಕ್ಕಾಪಟ್ಟೆ ಜಾಮ್ ಅಂದರೆ ಜಾಮು. ಇಲ್ಲಿ ಟಿನ್ ಫ್ಯಾಕ್ಟ್ರಿ ಹೆಬ್ಬಾಳ ಫುಲ್ ಜಾಮ್ ಆಗಿತ್ತು. ಇಲ್ಲಿದೆ ಇನ್ನೂ ಒಂದು 5 ನಿಮಿಷ ತೋರಿಸ್ತಾ ಐತೆ ಡ್ರಾಪ್ ಲೊಕೇಶನ್. ಏನೋ ಹೆಂಗತ್ತಲ್ಲ, ಫುಲ್ ಜಾಮ್ ಅಂದರೆ ಜಾಮ್ ಬೆಂಗಳೂರು. ಬುಧವಾರ ಇವತ್ತು. ಅಪಾರ್ಟ್ಮೆಂಟು ಇವಾಗ ತಾನೇ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ಗೆ. ಟೈಮ್ ಅವಾಗ 12:30 ಆಗೈತೆ. ಮೇನ್ ರೋಡ್ ಇದು. ನೋಡೋಣ ಎಷ್ಟೊತ್ತಾಗುತ್ತೋ. ಹುಡುಗರು ಬಂದರೆ ಫೋನ್ ಮಾಡಿದ್ದೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೋ ನೋಡಬೇಕು. 12:45 ಆಗೈತೆ. 2 ಅವರ್ ಆಗೈತೆ ಡ್ರಾಪ್ ಮಾಡಿ. ಟೈಮ್ ಅವಾಗ ಇವಾಗ 2:40 ಆಗೈತೆ. ಇನ್ನೂ ಯಾವುದೋ ಒಂದು ಡ್ಯೂಟಿ ಒಂದು ಸೌಂಡು ಬಂದಿಲ್ಲ. ಏನು ಮಾಡಬೇಕು ಏನಂತಲೇ ಗೊತ್ತಾಗ್ತಾ ಇಲ್ಲ. ವೈಟ್ ಫೀಲ್ಡ್ ಇಲ್ಲೇ ವೆಯ್ಟ್ ಮಾಡಿ ಸಾಕಾಗೋಯ್ತು. ಇಲ್ಲಿದ್ದ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾಯಿದ್ರೆ ಅವನ ಬೀಳ್ಬೋದು ಅಂದ್ಕೊಂಡಿದ್ದೀನಿ ಗುಡಿ ಕಡೆ. ನೋಡೋಣ, ಆ ಕಡೆ ಹೋಗ್ಬಿಟ್ಟು ಡ್ಯೂಟಿ ಬಿದ್ದರೆ ಮಾಡೋದು, ಇಲ್ಲಾಂದರೆ ಅಲ್ಲೇ ಕಾಯೋದು ಸಾಯಂಕಾಲ ತನಕ. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಡ್ಯೂಟಿ ಯಾವ ಬೀಳಲೇ ಇಲ್ಲ. ಇಲ್ಲಿದ್ದ ಕಾಯ್ದು ಯಾವುದು ಡ್ಯೂಟಿನೇ ಬೀಳಲಿಲ್ಲ. ಇಲ್ಲಿದ್ದ ಸೀದಾ ಟಿನ್ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇದ್ದೀನಿ. ಯಾವನ ಬಿದ್ದರೆ ಡ್ಯೂಟಿ ಮಾಡೋದು, ಇಲ್ಲಾಂದರೆ ಕಾಯೋದು. ಟೈಮ್ ಅವ 4 ಗಂಟೆ ಆಗೈತೆ. ಡ್ಯೂಟಿ ಇವಾಗ ತಾನೇ ಒಂದು ಬಿದ್ದಿತ್ತು. ಪಿಕಪ್ ಲೊಕೇಶನ್ ಹೋಗ್ತಾ ಇದ್ದೆ. ಕಸ್ಟಮರ್ ಫೋನ್ ಮಾಡಿಬಿಟ್ಟೆ, ಸರ್ ನಿಮ್ಮದು ಟಾರ್ಪಲ್ ಗಾಡಿನೋ ಓಪನ್ ಗಾಡಿನೋ ಅಂತ ಹೇಳಿದ್ರು. ಸರ್ ನಮ್ಮದು ಟಾರ್ಪಲ್ ಗಾಡಿ ಅಂತ ಹೇಳಿದ್ಕೆ, ಸರ್ ನಮ್ಮದು ಐಟಮ್ 10 ಅಡಿ ಐತೆ, ಬ್ಯಾನರ್ ಐತೆ ಅಂತ ಹೇಳಿದ್ರು. ಸರ್ ಲೆಂತ್ ಐತೆ, ಐಟಮ್ ಆಗೋದಿಲ್ಲ, ಅದು ದೊಡ್ಡ ಗಾಡಿ ಬುಕ್ ಮಾಡಬೇಕು ಅಂದೆ. ಅದಕ್ಕೆ ಸರಿ ಒಂದು 5 ನಿಮಿಷ ಇರಿ ಮಾಡ್ತೀನಿ ಅಂತ ಹೇಳಿದ್ರು. ತಿರುಗಿ ನೋಡಿದ್ರೆ ಕಸ್ಟಮರ್ ಕ್ಯಾನ್ಸಲೇ ಮಾಡ್ಯಾರ. ಏನು ಮಾಡೋಕ್ಕಾಗಲ್ಲ. ಟೈಮ್ ಅವಾಗೆ 4:30 ಆಗೈತೆ. ಡ್ಯೂಟಿ ಬಿದ್ದರೂ ಬೀಳ್ತೈತೆ, ಏನೋ ಇದೇ ಆಗ್ತಾಯಿಲ್ಲ. ಬೆಳಗ್ಗೆ ಅಲ್ಲಿಂದ ಒಂದೇ ಡ್ಯೂಟಿನೇ ಬಂದಿರೋದು.
ತೊಗೊಂಡೇ ಬಂದಿರಲಿಲ್ಲ. ಇವಾಗ ಒಂದು ಬಂದಿತ್ತು, ಅದು ನೋಡಿದ್ರೆ ಲೆಂತ್ ಐಟಮು. ಸರ್ 9 ಅಡಿಗೆ ಗಾಡಿ ಬುಕ್ ಮಾಡಿ ಅಂತ ಹೇಳಿದೆ. ಇಲ್ಲ ಸರ್ ಅಮೌಂಟ್ ಏನೋ ಜಾಸ್ತಿ ಬರುತ್ತೆ, ಇಲ್ಲ ಅದಕ್ಕೆ 7 ಫೀಟ್ ಬುಕ್ ಮಾಡಿರೋದು ಅಂತ ಹೇಳ್ತಾರೆ. ನೋಡ್ದು ಕಸ್ಟಮರ್ ಅದ್ರಾಗೂ ದುಡ್ಡು ಉಳ್ಸಕ್ಕೆ ನೋಡ್ತಾರೆ. ಪೊಲೀಸರು ಹಿಡಿದ್ರೆ ಅದಕ್ಕೂ ಫೈನ್ ಬೇರೆ, ಅವರೇ ಕಟ್ಟಬೇಕು. ಅದ್ರ ಬದಲು ದೊಡ್ಡ ಗಾಡಿನೇ 100 ರೂಪಾಯಿ 200 ರೂಪಾಯಿ ಮಗ ನೋಡೋಕೆ ಹೋಗ್ತಾರೆ, ಅಲ್ಲಿ 500 ರೂಪಾಯಿ ಫೈನ್ ಕಟ್ತಾರೆ. ಈ ಕಡೆ ಯಾಗನ ಬಿದ್ದರೆ ಮಾಡೋ ಡ್ಯೂಟಿ. ಈ ಜಾಮು ಸಿಕ್ಕಾಪಟ್ಟೆ ಜಾಮ್ ಇದು. ಹುಬ್ಬಳ್ಳಿ ತನಕ ಆನ್ ಮಾಡ್ಕೊ ಬಂದಿದ್ರು ಡ್ಯೂಟಿ ಇಲ್ಲಿದ್ದನು ಒಂದೂ ಬಂದಿಲ್ಲ ಸೌಂಡು. ನೋಡೋಣ ಮನೆ ತಕ್ಕ ಹೋಗೋಷ್ಟೊತ್ತಿಗೆ ಯಾವ್ದನ್ನ ಬಿದ್ದರೆ ನೋಡೋಣ. ವೈಟ್ ಫೀಲ್ಡ್ ಇದ್ದ ಎಲ್ಲಿ ಅಲ್ಲಿ ಒಂದು ಡ್ಯೂಟಿ ಬಂತು, ಅದು ಕ್ಯಾನ್ಸಲ್ ಆಯಿತು. ವೈಟ್ ಫೀಲ್ಡು ಫಿನಿಕ್ಸ್ ಮಾಲ್ ಇದ್ದ ಅಲ್ಲಿದ್ದ. ಇವಾಗ ಅವಾಗ ಗಂಗಮ್ಮ ಸರ್ಕಲ್ಲು ಫಾರೆಸ್ಟ್ ರೋಡಾಗಿ ಹೋಗ್ತಾ ಇದ್ದೀನಿ. ಒಂದು ಡ್ಯೂಟಿ ಸೌಂಡೇ ಬಂದಿಲ್ಲ. ಟೈಮ್ ಅವಾಗ 6 ಗಂಟೆ ಆಗಿದೆ. ಹೋಗ್ತಾ ಇದ್ದೀನಿ. ಈ ವಾರ ಎಲ್ಲ ನೋಡ್ಕೊಂಡು ಡ್ಯೂಟಿ ಮಾಡಬೇಕು, ಇಲ್ಲಾಂದರೆ ಟೈಮಿಂಗ್ಸ್ ಬೇರೆ ಐತೆ. ಲಾಂಗ್ ಹೋದರೆ ಹಿಂಗೆ ಖಾಲಿ ಬರಬೇಕು. ಇಲ್ಲಿದ್ದ ತಗೊಂಡೋಗಿ ಅಲ್ಲಿ ಬಿಸಾಕ್ತೈತೆ, ಅಲ್ಲಿದ್ದ ಯಾವುದು ಬೀಳಲ್ಲ. ಇನ್ಮ್ಯಾಗೆ ಸಿಟಿ ಒಳಗೆ ನೋಡ್ಕೊಂಡು ಎತ್ಕೊಂಡು ಮಾಡ್ಬೇಕು. ಈ ವಾರ ಟೈಮಿಂಗ್ ಬೇರೆ ಬರೀ 10 ವಾರ ಆಗೈತೆ. ಇನ್ನು ನಾಳೆ ನಾಡ್ದು ಕಂಟಿನ್ಯೂ ಆಗಿ ಡ್ಯೂಟಿ ಮಾಡಿದ್ರೆ ಲಾಗಿನ್ ಅವರ್ ಇರಬೇಕು. ಮಿನಿಮಮ್ಮು ಎಷ್ಟು 40 ಅವರ್ ಲಾಗಿನ್ನು, 55 ಸ್ಕೋರು. ಇವತ್ತಷ್ಟೇ ಬನ್ನಿ ಹೋಗೋಣ, ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ನಾಳೆ ಬರೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಡ್ಯೂಟಿ.